ಹಲೋ ವ್ಯೂಯರ್ಸ್, ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಹಾಗೂ ದೇವರ ನಾಮಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಸೋಲ್ ಫ್ಯಾಮಿಲಿಗೆ ಸೇರಿಕೊಳ್ಳಿ ಅಂತ ಹೇಳ್ತಾ, ಯಾರಿಗಾದರೂ ಹೆಲ್ತ್ ಸಮಸ್ಯೆ ಇದ್ದರೆ, ಕೆಲಸ ಸಿಗ್ತಾ ಇಲ್ಲ ಅಂದರೆ, ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಏನೂ ಸರಿ ಬರ್ತಾ ಇಲ್ಲ ಅಂತ ಅಂದರೆ, ಸ್ಟಕ್ ಆಗಿದ್ದೀರಾ ಅಂತಂದರೆ ಖಂಡಿತ ಹೀಲಿಂಗ್ ಸೆಷನ್ಸ್ ಇರುತ್ತೆ, ಜಾಯ್ನ್ ಆಗಿ. ಅಥವಾ ನಿಮಗೆ ಪ್ರೈವೇಟಾಗಿ ಹೀಲಿಂಗ್ ಸೆಷನ್ ಬೇಕು ಅಂದರೂ ಕೂಡ ನನ್ನ ನಂಬರ್ಗೆ ಮೆಸೇಜ್ ಮಾಡಿ. ಪ್ರೈವೇಟ್ ರೀಡಿಂಗ್ ಬೇಕು ಅಂದರೂ ಕೂಡ ಫೀಲ್ ಫ್ರೀ ಟು ಮೆಸೇಜ್ ಮೀ ಟು ಕನೆಕ್ಟ್ ಮೀ. ಓಕೆ, ಸೊ ಬನ್ನಿ, ಇವತ್ತು ಕಡೆ ಕಾರ್ತಿಕ ಸೋಮವಾರ. ಸೊ ಏನು ಇಷ್ಟು ದಿನಗಳು ಕಾರ್ತಿಕ ಮಾಸ ಇತ್ತು. ಸೊ ಅದರ ಎನರ್ಜಿ ಹೇಗಿದೆ ಅಂತ ಶಿವಶಕ್ತಿ ಅವರಿಂದ ಮೆಸೇಜನ್ನು ನಾನಿವತ್ತು ತಗೋತಾ ಇದ್ದೀನಿ. ನಿಮಗೆ ಇವ್ರ ಜೊತೆ ಕನೆಕ್ಟ್ ಆಗುತ್ತೆ ನಿಮ್ಮ ಎನರ್ಜಿ ಅಂದರೆ ಓಕೆ. ನಿಮ್ಮ ಇಷ್ಟ ದೇವರು ಬೇರೆ ಇದ್ದಾರೆ, ಅಥವಾ ನೀವು ಬೇರೆ ದೇವರ ಜೊತೆ ಕನೆಕ್ಟ್ ಆಗಿದ್ದೀರಾ, ಅಥವಾ ನೀವು ಬೇರೆ ಧರ್ಮದ ಆಗಿದ್ದರೂ ಕೂಡ, ನೀವು ನಿಮ್ಮ ಆರಾಧ್ಯ ದೈವ ಯಾರಿದ್ದಾರೆ, ನೀವು ಯಾರನ್ನು ನಂಬ್ತೀರಿ, ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ, ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ. ನಿಮ್ಗೆ ಏನು ಕ್ವಶನ್ಸ್ ಇದೆ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಏನು ಕ್ವಶನ್ ಇದೆ ಅದನ್ನು ಕೇಳಿಕೊಂಡು ಮತ್ತೆ ಇದನ್ನು ನೋಡಿ. ನಿಮ್ಮ ಒಂದು ಕ್ವಶನ್ಗೆ ಇದರಲ್ಲಿ ಯೂನಿವರ್ಸಿಂದ ಮೆಸೇಜ್ ಸಿಗಲಿ ಅಂತ ಪ್ರೇ ಮಾಡ್ಕೊಳ್ಳಿ. ಐ ಬೌ ಡೌನ್ ಟು ದ ಡಿವೈನ್ ಫೀಟ್ ಆಫ್ ಪರಂಪಿತ ಪರಮೇಶ್ವರ ಪರಮೇಶ್ವರಿ, ಮಾ ಲಲಿತಾಂಬಿಕಾ, ಮಾ ವಾರಾಹಿ, ಮಾ ರಾಜಶ್ಯಾಮಲ, ಶಿವಕಾಮೇಶ್ವರಿ ಮಾತಾ, all the Shamala Masters, Siddha Masters, Anjaneya Swami, all the Devi Devatas, I bow down to your divine feet. I invoke you, I invoke you, I invoke you. Please give me the downloads and messages for your devotees. Thank you, thank you, thank you. ಸೊ ಬನ್ನಿ, ಯೂನಿವರ್ಸಿಂದ ಏನು ಈ ಕಾರ್ಡ್ ಮೂಲಕ ಹೇಳ್ತಾರೆ ಅಂತ ನೋಡೋಣ. ಯಾರಾದರೂ ಇಲ್ಲಿ ನಿಮ್ಮ ಮದುವೆಗೆ ಅಂತನೋ, ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ಪು, ನಿಮ್ಮ ಮದುವೆ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ಜೊತೆ ಚೆನ್ನಾಗಿಲ್ಲ ಅಂಥೇಳಿ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ, ಇಲ್ಲಿ ಶಿವಶಕ್ತಿ ಅವರ ಆಶೀರ್ವಾದದಿಂದ ನಿಮ್ಮ ಲೈಫಲ್ಲಿ ನೀವು ಯಾರನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದದಿಂದ ಬರ್ತಾ ಇದ್ದಾರೆ. ಅದು ಮುಖ್ಯ. ಯಾಕಂದರೆ ನಾವು ಮ್ಯಾನಿಫೆಸ್ಟ್ ಮಾಡಿದ್ರೆ ಕೊಡ್ತಾರೆ ದೇವರು, ನಾವು ಹಠ ಬಿದ್ದು ಕೇಳಿದ್ರೆ ಆಯಿತು ತಗೋ ಹೋಗು ಅಂತ. ಬಟ್ ಅವ್ರು ನಮಗೆ ಅನುರೂಪವಾದವರ ಅಥವಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ, ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇಲ್ಲಿ ನಿಮಗೆ ಬರ್ತಾ ಇರೋವಂತಹ ಸೋಲ್ಮೇಟ್ ಆಗಿರ್ಬೋದು, ನಿಮಗೆ ಅನುರೂಪವಾದಂಥವ್ರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಅವರಿಂದ ಎಲ್ಲ ರೀತಿಯ ಸಪೋರ್ಟ್ ನಿಮಗೆ ಸಿಗತ್ತೆ. ಎಲ್ಲ ಏರಿಯಾನೂ ಕೂಡ ಫುಲ್ಫಿಲ್ ಆಗುತ್ತೆ ನಿಮ್ಮ ಇನ್ನು ಮುಂದೆ ಜೀವನದಲ್ಲಿ. ಯಾಕಂದರೆ ಬರ್ತಾ ಇರೋದು ಯಾರ ಆಶೀರ್ವಾದದಿಂದ? ಶಿವಶಕ್ತಿ ಆಶೀರ್ವಾದದಿಂದ. ಸೊ ವೆಲ್ಕಮ್ ಮಾಡಿ. ಅವರ ಒಂದು ರಿಲೇಷನ್ಶಿಪ್ಪನ್ನು, ಜೆನ್ಯೂನ್ ರಿಲೇಷನ್ಶಿಪ್ಪನ್ನು, ಕಂಪ್ಯಾಟಬಲ್ ಸೋಲ್ಮೇಟನ್ನು ನೀವು ಅಟ್ರ್ಯಾಕ್ಟ್ ಮಾಡಿದಿರಿ. 5Dನಲ್ಲಿ ಆಲ್ರೆಡಿ ಇದು ಆಗಿ ಹೋಗಿದೆ. 3Dಗೆ ಬರೋದು ಸ್ವಲ್ಪ ನಿಧಾನ ಆಗ್ತಾಯಿದೆ, ಬಟ್ ಆಗತ್ತೆ. ಇನ್ನು 2 ವಾರ 2 ತಿಂಗಳು, ಅಥವಾ ಇನ್ನು ಕೆಲವರು ತುಂಬ 2 ವರ್ಷದ ತನಕ ಕೂಡ ನಿಮಗೆ ಅವಕಾಶ ಇದೆ. ಯಾರನ್ನಾದರೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಅವರು ಖಂಡಿತ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಇನ್ನು ಮ್ಯಾರೇಜ್ ಆಗಿರೋದ್ರಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರಿಂದ ಸಪೋರ್ಟ್ ಸಿಗ್ತಾಯಿಲ್ಲ, ಪ್ರೀತಿ ಸಿಗ್ತಾಯಿಲ್ಲ, ಅವ್ರು ನಿಮಗೆ ಸಮಯ ಕೊಡ್ತಾ ಇಲ್ಲ ಅಂತಂದರೆ ನೀವು ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ಇಲ್ಲಿ ಶಿವಶಕ್ತಿ ಹೇಳ್ತಾ ಇದ್ದಾರೆ ಗ್ರಾಂಟೆಡ್ ಅಂತ. ನಿಮ್ಮ ವಿಶ್ವ ಮ್ಯಾನಿಫೆಸ್ಟ್ ಆಗಿ ನಿಮ್ಮ ಕಡೆ ಬರ್ತಾ ಇದೆ. ಗೊತ್ತಿಲ್ಲ, 1111 ಪೋರ್ಟಲಲ್ಲಿ ಕೆಲವರು ಅಫರ್ಮೇಷನ್ ಬರೆದು ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಸೊ ಇಲ್ಲಿ ಅದು ನಿಮಗೆ ಸಿಗ್ತಾ ಇದೆ. ನಿಮ್ಮ ಪಾರ್ಟ್ನರಿಂದ ಫುಲ್ ಸಪೋರ್ಟು, ಫುಲ್ ಲವ್, ಜೆನ್ಯೂನ್ ಲವ್, ಫುಲ್ ಟೈಮ್. ನಿಮ್ಮ ಫ್ಯಾಮಿಲಿ ಬಗ್ಗೆ ಅವರು ಇನ್ಮೇಲೆ ಕೇರ್ ತಗೋತಾರೆ, ಸಪೋರ್ಟಿವ್ ಆಗಿರ್ತಾರೆ. ನೀವೇನು ಇಷ್ಟು ದಿನ ಲ್ಯಾಕ್ ಫೀಲ್ ಮಾಡ್ತಾ ಇದ್ರಲ್ಲ ಅವರಿಂದ, ನನಗೇನೋ ಏನೋ ಒಂದು ಲ್ಯಾಕ್ ಆಗ್ತಾಯಿದೆ ಅವರಿಂದ, ನನಗೇನೋ ಸಿಗ್ತಾ ಇಲ್ಲ, ನನ್ನ ಬೆನ್ನ ಹಿಂದೆ ಏನೋ ಮಾಡ್ತಾ ಇದ್ದಾರೆ ಅಂತನೋ, ಥರ್ಡ್ ಪಾರ್ಟಿ ಸಿಚುವೇಷನಿಂದನೋ ನೀವು ಬಳಲ್ತಾ ಇದ್ದರೆ ಅದೆಲ್ಲ ದಿ ಎಂಡ್ ಆಗ್ತಾ ಇದೆ. ಇನ್ನು ಮುಂದೆ ನಿಮ್ಮ ಜೀವನ ತುಂಬ ಸುಖಮಯವಾಗಲಿದೆ. ಒಳ್ಳೆಯದಾಗಲಿ.
ಸೊ ಇಲ್ಲಿ ಕೆಲವರು ದಿ ಎಂಪ್ರೆಸ್ ಎನರ್ಜಿಗೆ ಬರ್ತಾಯಿದ್ರೆ, ಎಂಪ್ರೆಸ್ ಇವರು ಡಿವೈನ್ ಫೆಮಿನೈನು. ನಿಮ್ಮಲ್ಲಿರುವಂತಹ ಒಂದು ದೈವತ್ವದ ಗುಣ ಜಾಗೃತ ಆಗ್ತಾ ಇದೆ. ಇನ್ನು ಕೆಲವ್ರಿಗೆ ಕುಂಡಲಿನಿ ಎನರ್ಜಿ ರೈಸ್ ಆಗ್ತಾ ಇದೆ, ಬ್ಯಾಲೆನ್ಸ್ ಆಗ್ತಾ ಇದೆ, ಹಾಗೆ ಆ್ಯಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಆರ ಕ್ಲೆನ್ಸ್ ಆಗಿ ತುಂಬ ಅಟ್ರಾಕ್ಟಿವ್ ಆಗ್ತಾ ಇದೆ. ಸೊ ನಿಮ್ಮ ಮುಖದಲ್ಲಿ ಅಟ್ರಾಕ್ಟಿವ್ನೆಸ್ ಬರುತ್ತೆ. ನೀವು ನೋ ಮ್ಯಾಟ್ರ್ ಆಫ್ ಕಲರ್, ಯಾವ ಕಲರ್ ಆದರೂ ಇರಲಿ, ಕಲರ್ಗೂ ಆ ಒಂದು ಅಟ್ರಾಕ್ಷನ್ ಪವರ್ಗೂ ಖಂಡಿತ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಂತರಾತ್ಮ ಶುದ್ಧವಾಗಿದ್ದರೆ, ನಮ್ಮ ಆರ ಕ್ಲೆನ್ಸ್ ಆಗಿದ್ದರೆ, ಅದು ನಮ್ಮ ಜೀವನಕ್ಕೆ ಯಾರು ಬೇಕು ಅವರನ್ನು ಅಟ್ರಾಕ್ಟ್ ಮಾಡಿಕೊಡುತ್ತೆ ಪಾಸಿಟಿವ್ ಆಗಿ. ಆ ಒಂದು ಎನರ್ಜಿಗೆ ಶಿವಶಕ್ತಿ ಆಶೀರ್ವಾದದಿಂದ ನೀವು ಬರ್ತಾಯಿದ್ದೀರ. ಬಿಕಾಸ್ ನಿಮ್ಮಲ್ಲಿರೋಂತಹ ಮಸ್ಕ್ಯುಲಿನ್ ಎನರ್ಜಿ, ಫೆಮಿನಿನ್ ಎನರ್ಜಿ ಬ್ಯಾಲೆನ್ಸ್ ಆಗ್ತಾಯಿದೆ. ಇಲ್ಲಿ ಯಾರಿಗೆ ಅನ್ವಾಂಟೆಡ್ ಹೇರ್ ಗ್ರೋತ್ ಇದೆ, ಅದು ಬರೋದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ನಿಮ್ಮಲ್ಲಿ ಶಿವಶಕ್ತಿ ಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಇನ್ನು ಮುಂದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಎನರ್ಜಿನಲ್ಲೇ ಇರಿ, ಈ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗತ್ತೆ. ಸೊ ನಿಮ್ಮ ಎನರ್ಜಿ ಹೈ ಆಗಿರೋದ್ರಿಂದ ನಿಮ್ಮ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗಿದೆ ಹಾಗೂ ಆ್ಯಕ್ಟಿವೇಟ್ ಆಗಿದೆ. ಸೊ ಹಣಕಾಸಿಗೆ ಸಂಬಂಧಪಟ್ಟಂಗೆ ನಿಮಗೇನು ಇಷ್ಟು ದಿನ ನೀವು ಪ್ರಾಬ್ಲಮಲ್ಲಿದ್ದಿರಿ, ಅದು ಇನ್ನು ಮುಂದೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಎಲ್ಲ ಒಳ್ಳೆಯದನ್ನೇ ನೀವು ಅಟ್ರಾಕ್ಟ್ ಮಾಡುವಂತಹ ಎನರ್ಜಿಗೆ ಬಂದಿದ್ದೀರ. ಅಬಂಡೆನ್ಸ್ ಬರ್ತಾ ಇದೆ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಲ್ವಾ, ಅದು ಯಾವುದೇ ಡೌಟ್ ಇಲ್ಲದೆ ಸ್ಟ್ರಾಂಗಾಗಿ ನಿರ್ಧಾರ ತಗೊಳ್ಳೋದು ಕಾಣಿಸ್ತಾ ಇದೆ. ಹಾಗೆ ಬೇರೆಯವರ ಜೀವನದಲ್ಲೂ ಕೂಡ ನೀವು ಕೂಡ ಸಜೆಷನ್ಸು ಅವರ ಲೈಫಲ್ಲಿ ಮಾರ್ಪಾಟನ್ನು ತರೋ ಅಂತಹ ಎನರ್ಜಿಗೆ ಬರ್ತಾಯಿದ್ರೆ. ಬಿಕಾಸ್ ನಿಮ್ಮ ಎನರ್ಜಿ ಹೈ ಇರೋದ್ರಿಂದ, ನಿಮ್ಮ ಕುಂಡಲಿನಿ ಎನರ್ಜಿ ಅವೇಕನ್ ಆಗಿರೋದ್ರಿಂದ ನಿಮಗೆ ಸೆನ್ಸ್ ಆಗುತ್ತೆ ಯಾರಾದರೂ ಸಮಸ್ಯೆ ಅಂತ ಬಂದರೆ ಅವ್ರಿಗೆ ಏನು ಹೇಳಬೇಕು, ಮತ್ತು ಅವರ ಎನರ್ಜಿ, ಅವ್ರ ಜೀವನದಲ್ಲಿ ಏನಾಗಿದೆ ಅಂತ ಸ್ಕ್ಯಾನಿಂಗ್ ಮಾಡೋವಂತಹ ಪವರ್ ಕೂಡ ನಿಮಗೆ ಬರ್ತಾಯಿದೆ. ನೀವು ಅವರನ್ನು ಕಂಟಿನ್ಯೂಸ್ ಆಗಿ ಒಂದು 2-3 ನಿಮಿಷಗಳ ಕಾಲ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾಯಿದ್ದಾರೆ, ಅವ್ರು ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಏನು ಅವ್ರ ಜೀವನದಲ್ಲಿ ನಡೆದಿತ್ತು ಅದನ್ನು ನೀವು ಸ್ಪಷ್ಟವಾಗಿ ನೋಡುವಂತಹ ಎನರ್ಜಿಗೆ ಬರ್ತಾ ಇದ್ದೀರಾ. ನೀವು ಮಾಡಿದಂತಹ ಸ್ಪಿರಿಚುವಲ್ ಸಾಧನೆಗಳು ಇದಕ್ಕೆ ಸಹಾಯ ಮಾಡ್ತಾ ಇದೆ. ಶಿವಶಕ್ತಿಯವರ ಆಶೀರ್ವಾದ ಇದೆ. ಸೊ ಏನು ಮಾಡ್ತಾ ಇದ್ದೀರಾ ಸ್ಪಿರಿಚುವಲಿ, ಅದನ್ನು ಬಿಡಬೇಡಿ, ಖಂಡಿತ ಹಂಗೆ ಮಾಡ್ಕೊತಾ ಹೋಗಿ. ಇನ್ನೂ ನೀವು ಸ್ಪಿರಿಚುವಲಿ ತುಂಬ ಸಾಧನೆ ಮಾಡೋದು ಮುಂದಕ್ಕೆ ಇದೆ. ಇದು ಆರಂಭದ ಹಂತ. ಈಗಲೇ ನಿಮಗೆ ಇಷ್ಟೊಂದು ಎನರ್ಜಿ ಶಕ್ತಿ ಇದೆ ಅಂತಂದರೆ ಖಂಡಿತ ಇನ್ನೂ ಹೋಗ್ತಾ ಹೋಗ್ತಾ ನೀವು ದೇವರನ್ನು ನೇರವಾಗಿ ಭೇಟಿ ಮಾಡುವಂತಹ ಎನರ್ಜಿಗೆ ಬರ್ತೀರಾ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೀವೇನು ಸ್ಪಿರಿಚುವಲ್ ಸಾಧನೆ ಮಾಡ್ತಾಯಿದ್ರೆ ಖಂಡಿತ ಬಿಡಬೇಡಿ, ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿ, ಆಯಿತಾ. ನೋಡಿ, ನಿಮ್ಮ ಜೀವನದಲ್ಲೂ ಕೂಡ ಇಲ್ಲಿ ಹಾರ್ಟ್ ಶೇಪ್ ಇದೆ. ಬೇರೆಯವರಿಗೆ ನೀವು ಆಟೋಮೆಟಿಕಲಿ ನಿಮಗೇನು ಬೇಕು, ನಿಮ್ಮ ಜೀವನಕ್ಕೆ ಅದನ್ನು ಅಟ್ರಾಕ್ಟ್ ಮಾಡುವಂತಹ ಎನರ್ಜಿ ಅಂತೂ ಖಂಡಿತ ಇದೆ. ಹಾಗೆ ಬೇರೆಯವರ ಜೀವನವನ್ನು ಫುಲ್ಫಿಲ್ ಮಾಡುವಂತಹ ಒಂದು ಆ ಸ್ಪೇಸಿಗೆ ನೀವು ಬರ್ತಾ ಇದ್ದೀರಾ. ನೀವು ಯಾರ್ದೋ ಫ್ರೆಂಡ್ಶಿಪ್ ಮಾಡಿದ್ದೀರಾ ಅಂದರೆ ಅವರ ಜೀವನದಲ್ಲೂ ಕೂಡ ಏನು ಇಷ್ಟು ದಿನ ಡಿಸ್ಬ್ಯಾಲೆನ್ಸ್ ಇತ್ತು ಅದೆಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ನಿಮ್ಮ ಫ್ಯಾಮಿಲಿನಲ್ಲಿ ನೀವು ಇರೋದ್ರ ಕಾರಣದಿಂದ, ನೀವು ಸ್ಪಿರಿಚುವಲ್ ಆಗಿರೋದ್ರಿಂದ ನಿಮ್ಮ ಹಿಂದಿನ 7 ಜನ್ರೇಷನ್ನು ಮತ್ತು ಮುಂದೆ ಬರೋವಂತಹ 7 ಜನ್ರೇಷನ್ನು ಎರಡೂ ಕೂಡ ಬ್ಲೆಸ್ ಆಗ್ತಾ ಇದೆ. ಬಿಕಾಸ್ ನೀವು ಮಾಡ್ತಾ ಇರೋವಂತಹ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಇದು ಒಂದು ಈ ಎಸೆನ್ಸು ಖಂಡಿತ ನಾವೇನು ಸ್ಪಿರಿಚುವಲಿಟಿನಲ್ಲಿ ಇದ್ದೀವಲ್ವ ಈ ಫೀಲ್ಡಲ್ಲಿ, ಖಂಡಿತ ಅದರಿಂದ ನಮಗೆ ಮಾತ್ರ ಸಹಾಯ ಆಗಲ್ಲ, ನಮ್ಮ ಕರ್ಮ ಮಾತ್ರ ಬಿಡುಗಡೆ ಆಗೋದಿಲ್ಲ, ನಮ್ಮ ಜನ್ರೇಷನ್ ಕೂಡ ಹೀಲ್ ಆಗುತ್ತೆ, ನಿಮ್ಮ ಮುಂದಿನ ಪೀಳಿಗೆ ಕೂಡ ಹೀಲ್ ಆಗುತ್ತೆ. ಅದು ಈ ಸ್ಪಿರಿಚುಯಾಲಿಟಿನ ಒಂದು ಮ್ಯಾಜಿಕ್ಕು. ಸೊ ಹಾಗಾಗಿ ಏನು ಸ್ಪಿರಿಚುಯಾಲಿಟಿನಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಾಧನೆಯನ್ನು ನೀವು ಮಾಡಲಿದ್ದೀರಿ. ಸೊ ನೇಮ್, ಫೇಮ್, ಸಕ್ಸಸ್ಸು, ಅಬಂಡೆನ್ಸು ಎಲ್ಲ ತಾನಾಗಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇದು ಸುಲಭವಾಗಿ ಬರ್ತಾ ಇರೋ ಅಂಥದ್ದೆಲ್ಲ. ತುಂಬ ವರ್ಷಗಳಿಂದ ನೀವು ಇದಕ್ಕೋಸ್ಕರ ತಪಸ್ ಮಾಡ್ದಂಗೆ ಕೆಲವೊಂದು ಪ್ರಾಕ್ಟೀಸಸ್ನ ಮಾಡ್ಕೊಂಬಂದಿದ್ದೀರಾ. ಸೊ ಇಲ್ಲಿ ಶಿವಶಕ್ತಿ ಅವರಿಗೆ ಇಷ್ಟ ಆಗಿದೆ ನಿಮ್ಮ ಒಂದು ಈ ರೆಗ್ಯುಲಾರಿಟಿ,
ಕನ್ಸಿಸ್ಟೆನ್ಸಿ. ಹಾಗಾಗಿ ನಿಮಗೆ ಇದು ನಿಮ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಇಲ್ಲದೆ ಹೋದರೂ ಕೂಡ ಅವರ ಆಶೀರ್ವಾದದಿಂದ ಸಿಗ್ತಾ ಇದೆ. ಸೊ ಇದು ನಮ್ಮ ಮನುಷ್ಯರಿಗಿರುವಂತಹ ಒಂದು ದೊಡ್ಡ ಆಶೀರ್ವಾದ. ನಮ್ಮ ಜಾತಕದಲ್ಲಿ ಏನೇ ಇದ್ದರೂ ಕೂಡ ನಮ್ಮ ಇಷ್ಟ ದೇವರು ನಮಗೆ ಒಲಿದ್ರೆ ಅದು ಯಾವುದೂ ಕೂಡ ನಮಗೆ ತೊಂದರೆ ಮಾಡೋದಿಲ್ಲ, ಎಲ್ಲ ಒಳ್ಳೆಯದಾಗೆ ಆಗುತ್ತೆ. ಹಾಗಾಗಿನೇ ಹೇಳೋದು, ಪ್ರಯತ್ನ ಮಾಡಿ, ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ಬೇಡಿ, ನನ್ನ ಕೈಲಿ ಏನೂ ಆಗಲ್ಲ, ನನಗೆ ಹಿಂಗಿದೆ, ನನ್ನ ಹಣೆಯಲ್ಲಿ ಬರ್ದಿರೋದೇ ಇಷ್ಟು ಅಂತ. ನೀವು ಪ್ರಯತ್ನ ಪಟ್ಟರೆ ಖಂಡಿತ ನಿಮ್ಮ ಜೀವನವನ್ನು ನೀವು ಹೇಗೆ ಬೇಕು ಹಾಗೆ ಮ್ಯಾನಿಫೆಸ್ಟ್ ಮಾಡ್ಬೋದು. ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ಸುತ್ತಮುತ್ತ ತುಂಬ ಕಠಿಣವಾಗಿ ವರ್ತಿಸುವಂತಹ ವ್ಯಕ್ತಿಗಳಿದ್ದಾರೆ. ಅವರಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಸೊ ನಿಮ್ಮ ಜೀವನ ಇಷ್ಟೇನಾ, ಯಾಕೆ ನನಗೆ ಹಿಂಗಾಗತ್ತೆ ಅಂತ ತುಂಬ ನೀವು ಯೂನಿವರ್ಸ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ. ಸೊ ತಲೆ ಕೆಡಿಸ್ಕೋಬೇಡಿ. ಆದರೆ ನಿಮಗೆ ಇಲ್ಲಿ ಬಂದಿರೋಂತಹ ಒಂದು ಗೈಡೆನ್ಸ್ ಏನಂದರೆ, ಅವ್ರೇನು ಕಠಿಣವಾಗಿ ಮಾತಾಡ್ತಾ ಇದ್ದಾರೆ, ಏನೋ ನಿಮಗೆ ಕಲಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀವು ಅದನ್ನು ಕಲಿತಾ ಇಲ್ಲ. ಹಾಗಾಗಿ ಪದೇ ಪದೇ ಅದೇ ಸಿಚುವೇಶನ್ನು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಯೂನಿವರ್ಸ್ ಇವ್ರ ಮೂಲಕ ನಿಮಗೆ ನೀವೇನು ತಪ್ಪು ಮಾಡ್ತಾ ಇದ್ದೀರಾ, ಪದೇ ಪದೇ ಒಂದೇ ಪ್ಯಾಟ್ರನಲ್ಲಿ ಹೋಗಿ ಸಿಗಾಕೋತೀರ, ಅದರಿಂದ ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರಿಂದ. ಹಾಗಾಗಿ ಆ ವ್ಯಕ್ತಿನ ದ್ವೇಷ ಮಾಡಬೇಡಿ. ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ, ಅವರ ಅನುಭವ ದೊಡ್ಡದು, ಅವ್ರ ಜೀವನದಲ್ಲಿ ಎಲ್ಲವನ್ನು ನೋಡಿದ್ದಾರೆ. ಹಾಗಾಗಿ ಅವರ ಗೈಡೆನ್ಸನ್ನು ಫಾಲೋ ಮಾಡಿ. ಅವ್ರ ಮಾತು ಕಠಿಣ ಆಗಿರಬಹುದು, ಆದರೆ ಅವ್ರು ಕೊಡ್ತಾ ಇರೋಂತಹ ಮೆಸೇಜು ನಿಮಗೆ ಖಂಡಿತ ಮುಂದಕ್ಕೆ ಒಳ್ಳೆಯದಾಗತ್ತೆ. ನಿಮ್ಮಲ್ಲಿರೋ ಅಂತಹ ಒಂದು ಏನು ಕೆಲವೊಂದು ತಪ್ಪು ನಿರ್ಧಾರಗಳು ಆಗಿರಬಹುದು, ಸರಿಯಾದ ನಿರ್ಧಾರ ತೊಗೊಳಕ್ಕಾಗದೇ ಇರಬಹುದು, ಲೇಜಿನೆಸ್ಸು, ನೀವು ಮಾಡೋಂಥ ಕೆಲಸದ ಬಗ್ಗೆ ನಿಮಗೆ ಇಲ್ಲದೇ ಇರಬಹುದು. ಸೊ ಈ ಥರ ಒಂದು ಎನರ್ಜಿಯಿಂದ ಅವರು ನಿಮ್ಮನ್ನು ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಹೇಟ್ ಮಾಡಬೇಡಿ. ಖಂಡಿತ ಅವರು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಶಿವಶಕ್ತಿಯ ಒಂದು ಗೈಡೆನ್ಸಲ್ಲಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ಅವ್ರ ಕಾರ್ಯ ಮುಗಿದ ತಕ್ಷಣ ಅವರು ಖಂಡಿತ ಹೋಗ್ಬಿಡ್ತಾರೆ. ಅವರು ಹೋಗಬೇಕು ಅಂತಂದರೆ ನೀವು ಕಲಿಬೇಕಾದಂತಹ ಲೆಸನನ್ನು ನೀವು ಕಲಿಬೇಕು. ಸೊ ಅಫರ್ಮ್ ಮಾಡಿ, ಐ ಆಮ್ ಓಪನ್ ಟು ರಿಸೀವ್ ದ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್, ಐ ಆಮ್ ರೆಡಿ ಟು ಚೇಂಜ್ ಮೈ ಸೆಲ್ಫ್ ಪಾಸಿಟಿವ್ಲಿ. ಈ ಥರ ಒಂದು ಅಫರ್ಮೇಷನ್ನ ಕೊಡ್ತಾ ಬಂದಲಿ. ಮತ್ತು ದ ಲೆಸನ್ ಈಸ್ ಹೋಲ್ ಆ್ಯಂಡ್ ಕಂಪ್ಲೀಟ್. ನಾನು ಏನೇನು ಕಲಿಬೇಕು ಅದನ್ನೆಲ್ಲ ಕಲಿಯೋದಕ್ಕೆ ರೆಡಿ ಆಗಿದ್ದೀನಿ. ಆ ಲೆಸನ್ನು ಜಾಯ್ ಆಗಿ, ಈಸಿಯಾಗಿ ನನ್ನ ಜೀವನದಲ್ಲಿ ಕಲಿಯೋ ಥರ ಆಗಲಿ. ಈ ಥರ ಅವಮಾನ, ಕಠಿಣತೆ ಇದರಲ್ಲಿ ಬೇಡ ಅಂತ ಅಫರ್ಮ್ ಮಾಡಿ. ಖಂಡಿತ ಆ ವ್ಯಕ್ತಿ ಬದಲಾಗ್ತಾರೆ. ಒಂದೇ ದಿನಕ್ಕಾಗಲ್ಲ, ಸ್ವಲ್ಪ ಅಫರ್ಮ್ ಮಾಡ್ತಾನೆ ಇರಬೇಕು. ಯಾಕಂದರೆ ನಿಮ್ಮ ಎನರ್ಜಿ ಅದಕ್ಕೆ ಅಲೈನ್ ಆದರೆ ಈ ಕ್ಷಣದಲ್ಲೇ ಆಗುತ್ತೆ, ಆದರೆ ನಿಮ್ಮ ಎನರ್ಜಿ ಅಲೈನ್ ಆಗಿರೋದಿಲ್ವಲ್ಲ, ಹಾಗಾಗಿ ಟೈಮ್ ತೊಗೊಳುತ್ತೆ. ಸ್ವಲ್ಪ ದಿನ ಅಫರ್ಮ್ ಮಾಡಿ, ಖಂಡಿತ ಆ ವ್ಯಕ್ತಿ ಬದಲಾಗ್ತಾರೆ. ಯಾಕಂದರೆ ನಿಮ್ಮ ಇನ್ನರಲ್ಲಿ ನೀವು ಬದಲಾಗಿರ್ತೀರ, ನೀವು ರೆಡಿಯಾಗಿದ್ದೀರ ಆ ಲೆಸನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಯಾರದೋ ಜೀವನದಲ್ಲಿ ಒಬ್ಬ ಗುರು ಆಗಮನ ಆಗ್ತಾ ಇದೆ. ನಿಮಗೇನು ಡೌಟ್ಸ್ ಇತ್ತು, ಕ್ವಶನ್ಸ್ ಇತ್ತು, ಅದನ್ನು ನೀವು ಇನ್ನು ಮುಂದೆ ಯಾರನ್ನಾದರೂ ಕೇಳೋವಂತಹ ಎನರ್ಜಿಗೆ ಬರ್ತಾ ಇದ್ದೀರಾ. ಅವರಿಂದ ನಿಮಗೆ ಸರಿಯಾದ ಮಾರ್ಗದರ್ಶನ ದೊರೆತು ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋವಂತಹ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಇಲ್ಲಿ ಇಬ್ಬರು ಹೋಗಿ ಇವರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಇವರು ದೇವ್ರ ಥರ ಕಾಣಿಸ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಮತ್ತು ಇಲ್ಲಿ ಬೀಗಗಳಿದೆ, ಅಂದರೆ ಇದು ನಿಮ್ಮ ಮುಂದಿನ ಜೀವನಕ್ಕೆ ಏನು ಸಮಸ್ಯೆ ಇದೆ, ಡೋರ್ ಕ್ಲೋಸ್ ಆಗಿದೆ, ಎಲ್ಲೂ ನನಗೆ ಎಲ್ಲ ದಾರಿನೂ ಮುಚ್ಚಿದಂಗಿದೆ, ನನಗೇನೂ ಆಗ್ತಾಯಿಲ್ಲ ಜೀವನದಲ್ಲಿ ಅಂತಂದರೆ, ನಿಮ್ಮ ಜೀವನದಲ್ಲಿ ಬಂದಂತಹ ಈ ಗುರುಗಳು ನಿಮ್ಮ ಜೀವನದ ಸಮಸ್ಯೆಗಳಿಗೆ ಬೀಗದ ಕೀಯನ್ನು ಕೊಡ್ತಾರೆ. ಆ ಡೋರ್ ದೊಡ್ಡದಾಗಿರಬಹುದು, ಆದರೆ ಅದರ ಕೀ ಎಷ್ಟು ಚಿಕ್ಕದು ಅಲ್ವಾ, ಇಷ್ಟು. ಸೊ ಆ ಕೀ ನಿಮಗೆ ಸಿಗ್ತಾ ಇದೆ. ನಿಮ್ಮ ಏನು ಸಮಸ್ಯೆಗಳು ಯಾಕೆ ಬರ್ತಾ ಇದೆ, ಎಲ್ಲಿ ಏನು ತೊಂದರೆ ಆಗ್ತಾ ಇದೆ, ಎಲ್ಲಿ ಏನು ತಪ್ಪಾಗ್ತಾ ಇದೆ ಅನ್ನೋಂತಹ ಗೈಡೆನ್ಸ್ ನಿಮಗೆ ಸಿಗುತ್ತೆ. ಮತ್ತು ಗುರು ಗ್ರಹ ನಿಮಗೆ ಬ್ಯಾಲೆನ್ಸ್ ಆಗಿದೆ, ಅವರ ಆಶೀರ್ವಾದ ಸಿಗ್ತಾ ಇದೆ. ಯಾರಿಗಾದರೂ ನಿಮ್ಮ ಜಾತಕದಲ್ಲಿ ಗುರುಗ್ರಹ ದೋಷ ಇತ್ತು ಅಂತಂದರೆ ಸೂರ್ಯನಿಗೆ ನೀರಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ, ಅರಿಶಿಣ, ಕುಂಕುಮ, ಒಂದು ಹೂವು, ಸಾಧ್ಯ ಆದರೆ ಸ್ವಲ್ಪ ಹಾಲು, ಸ್ವಲ್ಪ ಸಕ್ಕರೆ ಹಾಕಿ ಸೂರ್ಯನಿಗೆ ಅರ್ಘ್ಯ ಕೊಡಿ. ಏನಂತ ಸಂಕಲ್ಪ ಮಾಡ್ತಾ, ನನ್ನ ಜಾತಕದಲ್ಲಿ
ಗುರುಗ್ರಹ ಪ್ರಬಲರಾಗ್ತಾ ಇದ್ದಾರೆ, ಅವರ ಅನುಗ್ರಹ ನನಗೆ ಸಿಗ್ತಾ ಇದೆ ಅಂತ. ಸೊ ಗುರು ಬಂದರೆ ನಿಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ಹಾಗಾಗಿ ಸರಿ ಹೋಗುತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಕೆಲವರಿಗೆ ಗುರುಗಳ ಅನುಗ್ರಹ ಆಗಿದೆ, ಏನು ಮೆಸೇಜಸ್ ಬರ್ತಾ ಇದೆ ಅವರಿಂದ ಅದನ್ನು ಫಾಲೋ ಮಾಡ್ಕೊತಾ ಹೋಗಿ. ಗುರುಗಳನ್ನು ಯಾವತ್ತೂ ಅನುಮಾನಿಸ್ಬೇಡಿ, ಅವರು ಸುಮ್ಮನೆ ಬಂದಿರೋದಿಲ್ಲ. ಅದಕ್ಕೆ ಯಾರೋ ಇನ್ನೊಬ್ಬರ ಜೀವನದಲ್ಲಿ ಸುಲಭವಾಗಿ ಹೋಗೋದಕ್ಕೆ ಸಾಧ್ಯವೂ ಇಲ್ಲ. ಅವ್ರು ಬಂದಿದ್ದಾರೆ ಅಂದರೆ ಅದು ದೇವರಿಂದ ಕಳಿಸಿರೋಂತಹ ಗುರುಗಳೇ ಆಗಿರ್ತಾರೆ. ಹಾಗಾಗಿ ಅವ್ರಿಗೆ ಅವಮಾನ ಮಾಡೋದಾಗಲಿ ಅಥವಾ ಅವ್ರ ಮೇಲೆ ಅನುಮಾನ ಪಡೋದಾಗಲಿ ಅದು ನಿಮಗೆ ನಿಮ್ಮ ಮುಂದಿನ ದಾರಿಗೆ ನೀವು ಮುಳ್ಳು ಹಾಕ್ಕೊಂಡಂಗೆ. ಸೊ ಹಾಗಾಗಿ ಅವ್ರು ಏನು ಗೈಡೆನ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಿ, ನಿಮ್ಮ ಜೀವನ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಜೀವನದಲ್ಲಿ ಇರೋವಂಥ ಸಮಸ್ಯೆಗೆ ದೀಪ ನಿಮ್ಮ ಕೈಯಲ್ಲೇ ಇದೆ. ಇಲ್ಲಿ ನೋಡಿ, ನಿಮ್ಮ ಗುರುಗಳು ಕೂಡ ಇಲ್ಲಿ ಇದ್ದಾರೆ. ಹಾಗೆ ಇಲ್ಲಿ ನಿಮಗೆ ಗೈಡ್ ಮಾಡಲಿಕ್ಕೆ ಇವರು ಕೂಡ ಇದ್ದಾರೆ. ಸೊ ನಿಮಗೆ ಗೈಡೆನ್ಸ್ಗೇನು ಕೊರತೆ ಇಲ್ಲ, ಆದರೆ ನೀವು ಆ ಗೈಡೆನ್ಸನ್ನು ರಿಸೀವ್ ಮಾಡ್ತಾ ಇಲ್ಲ. ಅದು ನಿಜನಾ, ಅದು ನನಗೆ ಬರುತ್ತಾ, ಆಗಲ್ಲ ಅನಿಸುತ್ತೆ, ಈ ಥರ ಒಂದು ಡೌಟಲ್ಲೇ ನೀವಿದ್ದೀರಾ. ನಿಮ್ಮ ಕೈಯಲ್ಲೇ ಆ ದೀವಟಿಗೆ ಇದೆ, ಆ ಜ್ಯೋತಿ ಇದೆ. ಬಟ್ ನೀವು ಅದನ್ನು ಸೆಲ್ಫ್ ಡೌಟಿಂದ ದೂರ ಮಾಡಿಕೊಂಡು ನಿಮ್ಮ ಜೀವನವನ್ನು ನೋವಿನ ಕೂಪಕ್ಕೆ ತಳ್ತಾ ಇದ್ದೀರಾ. ಇದಕ್ಕೆ ನೀವೇ ಹೊಣೆ, ಬೇರೆ ಯಾರೂ ಅಲ್ಲ. ನಿಮ್ಮ ಜೀವನದಲ್ಲಿರೋ ಅಂತಹ ಗುರುಗಳಾಗಿರಬಹುದು, ನೀವು ನಂಬಿರೋ ಅಂತಹ ಇಷ್ಟ ದೈವ ಆಗಿರಬಹುದು. ಎಲ್ಲಿ ಹೋದರೂ ನನಗೇನೂ ಒಳ್ಳೇದಾಗ್ತಾ ಇಲ್ಲ, ಮತ್ತೆ ಮತ್ತೆ ನನಗೆ ಅದರಿಂದ ಹೊರಗಡೆ ಬರ್ತಾ ಇದ್ದೀನಿ, ನನಗೆ ಕೆಟ್ಟದ್ದಾಗ್ತಾ ಇದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಹೊರಗಡೆಯಿಂದ ಯಾರದ್ದು ತಪ್ಪಲ್ಲ, ಅದು ನಿಮ್ಮದೇ. ಯಾಕಂದರೆ ಆ ಎನರ್ಜಿನ ನೀವು ರಿಸೀವ್ ಮಾಡ್ಕೋತಾ ಇದ್ದೀರಾ. ನಿಮ್ಮ ಒಳಗಿನ ಭಯ ಅದನ್ನು ಏನು ಮಾಡ್ತಾ ಇದೆ, ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಾನು ಸದಾ ಹೇಳ್ತೀನಿ, ನನ್ನ ಯಾರಾದರೂ ರೀಡಿಂಗ್ ತೊಗೊಂಡ್ರೆ ಅಥವಾ ನನ್ನ ಕ್ಲಾಸ್ಗೆ ಯಾರಾದರೂ ಸೇರಿದ್ರೆ, ನೆಗೆಟಿವ್ ಆಗಿ ನಾವು ಆಗಲ್ಲ ಅಂತ ಎಷ್ಟು ನಂಬಿಕೆಯಿಂದ ಹೇಳ್ತೀವಿ ಅಂದರೆ ಅದರಲ್ಲಿ 200% ನಾವು ನಂಬಿಕೆಯಿಂದ ಹೇಳಿರ್ತೀವಿ, ನನಗಿದು ಆಗತ್ತಾ, ಖಂಡಿತ ಆಗಲ್ಲ ಅಂತ. ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಆಗುತ್ತೆ ಅಂತ ಅಂದಾಗ ಅದರಲ್ಲಿ 108 ಪ್ರಶ್ನೆ ಇರುತ್ತೆ ನಮಗೆ. ಅದರ ಉಲ್ಟಾ ಆಗಬೇಕು, ಆದರೆ ಅದು ಆಗೋಲ್ಲ. ಹಾಗಾಗಿ ಏನಾಗುತ್ತೆ, ನಿಮ್ಮಲ್ಲಿರೋ ಅಂತಹ ಆ ನೆಗೆಟಿವಿಟಿ ತುಂಬ ಪ್ರಬಲವಾಗಿದೆ ಮತ್ತು ಗುಡ್ ಎನರ್ಜಿ ಲೋ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಅಂತರಾತ್ಮದಲ್ಲಿ ಇರೋದೇನೆ ನಮ್ಮ ಹೊರಗಡೆಯ ಪ್ರತಿಬಿಂಬ. ಹಾಗಾಗಿ ನೀವೇನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರ ಅದೇ ಆಗ್ತದೆ. ಹಾಗಿದ್ರೆ ಮೇಡಮ್ ಪಾಸ್ಟ್ ಲೈಫ್ ಕರ್ಮಾಸ್ ಅಂತ ಏನೇನೋ ಹೇಳ್ತಾರಲ್ಲ, ಅದು ಅದೇನು ಕೆಲಸ ಮಾಡಲ್ವಾ? ಖಂಡಿತ ಕೆಲಸ ಮಾಡುತ್ತೆ, ಆದರೆ ನಿಮ್ಮ ವಿಲ್ ಪವರ್ ಮುಂದೆ ಅದು ಕೂಡ ಏನೂ ಇಲ್ಲ. ನೀವು ಇಷ್ಟ ದೇವರನ್ನು ನಂಬಿ ಅದರ ಪರಿಣಾಮ ಏನಾಗುತ್ತೆ, ಕಡಿಮೆ ಆಗುತ್ತೆ ಖಂಡಿತ. ಈಗ ನಮ್ಮ ಇಷ್ಟ ದೇವರು ನಮ್ಮ ಮೇಲಿನ ನಂಬಿಕೆ ಕೆಲಸ ಮಾಡುತ್ತೆ ಅಂದರೆ, ಮಳೆಯಲ್ಲಿ ನೀವು ಛತ್ರಿ ಹಿಡ್ಕೊಂಡು ಹೋದಂಗೆ ಮಳೆ ಬರ್ತಾ ಇರುತ್ತೆ, ಆದರೆ ನಮಗೆ ರಕ್ಷಾ ಕವಚವಾಗಿ ಯಾರಿರ್ತಾರೆ, ಆ ಛತ್ರಿ ಇರುತ್ತೆ. ಹಾಗೆ ನಮ್ಮ ಇಷ್ಟ ದೇವರು ಕೂಡ ಹಾಗೆ ನಮ್ಮ ವಿಲ್ ಪವರು, ನಮ್ಮ ನಂಬಿಕೆ. ಹಾಗಾಗಿ ನಂಬಿಕೆಯಿಂದ ಹೋಗಿ ಅದು ನಿಮಗೆ ಚಿಕ್ಕದೇ ಆಗಿರಬಹುದು ಬೆಳಕು, ಹೋಗ್ತಾ ಹೋಗ್ತಾ ನಿಮ್ಮ ಮುಂದೆ ಸ್ಟಾರ್ಟಿಂಗಲ್ಲಿ ಸ್ಪಷ್ಟವಾಗಿ ಅದು ನಿಮ್ಗೇನಿದೆ ಸ್ವಲ್ಪ ಮೊಬ್ಬಾಗಿ ಕಾಣ್ಬೋದು. ಆಮೇಲೆ ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಆ ಬೆಳಕು ಪ್ರಜ್ವಲ ಆಗುತ್ತೆ, ಸ್ವಲ್ಪ ಸ್ವಲ್ಪ ಕಾಣಕ್ಕೆ ಶುರು ಆಗುತ್ತೆ. ಮುಂದಕ್ಕೆ ಅದೇ ದೊಡ್ಡ ಪ್ರಕಾಶಮಾನವಾದಂಥ ಸೂರ್ಯನಂತೆ ಬೆಳಗುವಂತಹ ದೀಪ ಖಂಡಿತ ಆಗುತ್ತೆ. ಅದು ನಿಮ್ಮ ನಂಬಿಕೆಯ ಫಲ. ಹಾಗಾಗಿ ನಂಬಿದ್ರೆ ಏನಾಗುತ್ತೆ ನೋಡಿ, ನಿಮ್ಮ ಜೀವನದ ಎಲ್ಲ ಇಲ್ಲಿ ಕಪ್ಸ್ 9 ಕಪ್ಸ್ ಫಿಲ್ ಆಗಿದೆ. ಎಲ್ಲ ಕಪ್ಪು ಫಿಲ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಜೀವನ. ನೀವು ಅಂದ್ಕೊಂಡಿದ್ದಾಗತ್ತೆ, ನಿಮ್ಮ ಜೀವನದ ನಿರ್ಮಾತೃ ನೀವೇ ಆಗ್ತೀರ. ಓಕೆನಾ? ಸೊ ಇದಕ್ಕೆ ನೀವು ಮಾಡಬೇಕಾಗಿದ್ದು, ನಿಮ್ಮನ್ನು ನೀವು ನಂಬಿ ನಿಮ್ಮಲ್ಲಿರೋ ಅಂತಹ ನೆಗೆಟಿವ್ ಎನರ್ಜೀಸು, ಇಮೋಷನ್ಸ್ನ ರಿಲೀಸ್ ಮಾಡಿ. ಅದಕ್ಕೆ ತುಂಬ ರಿಚುವಲ್ಸ್ ಇದೆ. ಮುಖ್ಯವಾಗಿ ಓಪನ್ ತುಂಬ ಚೆನ್ನಾಗಿ ಹೀಲ್ ಮಾಡುತ್ತೆ. ಖಂಡಿತ ಅವುಗಳನ್ನು ಮಾಡಿ. ಯಾವುದಾದ್ರೂ ಮಂತ್ರಗಳು ಗೊತ್ತಿದ್ದರೆ ಮಂತ್ರಗಳನ್ನು ಮಾಡಿ. ಈ ಹೀಲ್ ಆಗ್ತಾ ಇದೆ ಶಿವಶಕ್ತಿಯರ ಆಶೀರ್ವಾದದಿಂದ. ನಿಮ್ಮ ಜೀವನದ ಎಲ್ಲ ಕಪ್ಸನ್ನು ಅವರು ತುಂಬಿಸ್ತಾ ಇದ್ದಾರೆ. ಇನ್ನು ಕೊರತೆ ಅನ್ನೋದು ನಿಮ್ಮ ಜೀವನದಲ್ಲಿ ಇಲ್ಲವೇ ಇಲ್ಲ. ನೋಡಿ, ನೀವು ಇಲ್ಲಿದ್ದೀರಿ, ನಿಮ್ಮ ಹಿಂದೆ ಎಲ್ಲ ಕಪ್ಸ್ಗಳಿದೆ, ಆ ಕಪ್ಸ್ ಎಲ್ಲ ಫಿಲ್ ಆಗಿದೆ. ಅಂದರೆ ನಿಮ್ಮ ಜೀವನ ಏನು ಅಸಂಪೂರ್ಣ ಅಂತಿತ್ತಲ್ಲ, ಇನ್ನು ಸಂಪೂರ್ಣ ಆಗ್ತಾಯಿದೆ ಶಿವಶಕ್ತಿಯ ಆಶೀರ್ವಾದದಿಂದ. ನೀವೇನು ಆನ್ಸಿಸ್ಟರ್ಸ್ದು ಯಾವುದಾದ್ರೂ ಆಸ್ತಿ ಬರಬೇಕಾಗಿದ್ರೆ, ನಿಮ್ಮ ಪೂರ್ವಜರದು
ಕೇಸ್ ನಡೀತಾ ಇದ್ದರೆ ಅಥವಾ ಆಸ್ತಿ ವಿಷಯವಾಗಿ ಏನಾದರೂ ಗಲಾಟೆ ನಡೀತಾ ಇದ್ದರೆ ಅದರಲ್ಲಿ ನಿಮಗೆ ಶಿವಶಕ್ತಿಯರ ಆಶೀರ್ವಾದದಿಂದ ನಿಮಗೆ ಬರ್ತಾ ಇದೆ. ಅದು ಪ್ರಾಣಿಗಳಿಗೆ ಸ್ವಲ್ಪ ಆಹಾರವನ್ನು ಕೊಡಿ. ಯಾರು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ತಪ್ಪಿಸೋಕ್ಕೆ ಸಾಧ್ಯ. ನಿಮ್ಮ ಹತ್ರಕ್ಕೆ ಅದು ಬರಲೇಬೇಕು. ಬಿಕಾಸ್ ಅದು ನಿಮ್ಮದು ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲಿದೆ. ಅವರು ಅದನ್ನು ಯಾರಿಗೂ ಕೊಡೋಕ್ಕೆ ಬಿಡೋದಿಲ್ಲ. ಅವ್ರ ಎನರ್ಜಿ ಅವ್ರು ಸತ್ತು ಹೋಗಿರ್ಬೋದು, ಆದರೆ ನಮ್ಮ ಪೂರ್ವಜನ ಎನರ್ಜಿ ಯೂನಿವರ್ಸಲ್ಲಿ ಇದೆ, ಹಾಗೇ ಇದೆ. ಹಾಗಾಗಿ ನಿಮ್ಮನ್ನು ಅವ್ರಿಗೆ ನೀವು ತುಂಬ ಪ್ರೀತಿ ಪಾತ್ರರಾಗಿರೋದ್ರಿಂದ ನಿಮ್ಗೆ ಏನು ಬಂದು ತಲುಪಬೇಕು ತಲುಪುತ್ತೆ. ಇನ್ನು ಕೆಲವರಿಗೆ ನಿಮ್ಮ ಪೂರ್ವಜರಲ್ಲಿ ಯಾರಾದರೂ ಆಧ್ಯಾತ್ಮಿಕವಾಗಿ ತುಂಬ ಸಾಧನೆ ಮಾಡಿದರೆ ಅವರ ಒಂದು ಆಶೀರ್ವಾದದಿಂದ ಆ ಸಾಧನೆ ನಿಮಗೆ ಸೇರ್ಕೊತಾ ಇದೆ, ನಿಮಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಗ್ರ್ಯಾಟಿಟ್ಯೂಡನ್ನು ಕೊಡಿ. ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನೇಚರಲ್ಲಿ ಸ್ವಲ್ಪ ಕಾಲ ಕಳೀರಿ. ಇದರಿಂದ ನಿಮಗೆ ಆ ಎನರ್ಜಿ ಬಂದು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಸ್ವಲ್ಪ ಬರಿಗಾಲಲ್ಲಿ ಮಣ್ಣಿನ ಮೇಲೆ ದಿನಕ್ಕೆ 5 ನಿಮಿಷ ಆದರೂ ನಡೀರಿ ಅಂತ ಬರ್ತಾ ಇದೆ. ಇದರಿಂದ ನಿಮಗೆ ಭೂಮಾತೆ ಎನರ್ಜಿ ಕೂಡ ನಿಮಗೆ ಸಿಗತ್ತೆ. ನಿಮಗೆ ಎಷ್ಟು ಜನ ಗೊತ್ತಿಲ್ಲ, ನಮ್ಮ ಪಾದದ ಕೆಳಗೆ ಪ್ರತಿಯೊಬ್ಬರಿಗೂ ಕೂಡ ಅರ್ತ್ ಸ್ಟಾರ್ ಚಕ್ರ ಅಂತ ಅಲ್ಲಿ ಒಂದು ಚಕ್ರ ಇದೆ. ಆ ಚಕ್ರದ ಜೊತೆ ಕನೆಕ್ಟ್ ಆದರೆ ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಗೆ, ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂಗೆ ಯಾವುದೇ ಸಮಸ್ಯೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗ್ರೌಂಡಿಂಗ್ ಮಾಡಿ ನಿಮ್ಮ ಎನರ್ಜಿಯನ್ನು ಮತ್ತು ಮದರ್ ಅರ್ತಿಂದ ಎನರ್ಜಿಯನ್ನು ನಿಮಗೆ ನಿಮ್ಮ ಪಾದದ ಮೂಲಕ ರಿಸೀವ್ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ, ನಿಮ್ಮ ಅರ್ತ್ ಸ್ಟಾರ್ ಚಕ್ರ ಆ್ಯಕ್ಟಿವ್ ಆಗುತ್ತೆ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕತ್ತೆ. ಇನ್ನು ಕೆಲವರಿಗೆ ಇಲ್ಲಿ ದ ಟವರ್ ಮೂಮೆಂಟ್ ಬರ್ತಾ ಇದೆ. ಅಂದರೆ ನಿಮ್ಮ ಕರ್ಮ ಹೇಗಿದೆ ಅದೇ ರೀತಿ ನಿಮ್ಮ ಭೋಗ. ಇಷ್ಟು ದಿನ ನೀವು ಒಳ್ಳೆ ಕರ್ಮ ಮಾಡಿದ್ದೀರಾ, ಸಹಾಯ ಮಾಡಿದ್ದೀರಾ ಅಂದರೆ ಶಿವಶಕ್ತಿಯರ ಆಶೀರ್ವಾದ ನಿಮಗೆ ಹೆಚ್ಚಾಗ್ತಾ ಇದೆ. ಯಾರಾದರೂ ನಿಮಗೆ ತೊಂದರೆ ಮಾಡಿದರೆ, ನಿಮ್ಮನ್ನು ತುಳಿದು ಅವರು ಸೌಧ ಕಟ್ಕೊಂಡಿದ್ರೆ ಖಂಡಿತ ಅವ್ರನ್ನ ಈಶ್ವರ ಏನು ಮಾಡ್ತಾ ಇದ್ದಾರೆ, ಶಿವಶಕ್ತಿ ಕೆಳಗಡೆ ತಳ್ತಾ ಇದ್ದಾರೆ. ಅದು ಹೇಗೆ ನೋಡಿ, ಆ ಮನೆಗೆ ಬೆಂಕಿ ಬಿದ್ದಿದೆ. ಟವರ್ ಮೂಮೆಂಟು. ಇಷ್ಟು ದಿನ ಆರಾಮಾಗಿದ್ದೀವಿ, ಇವ್ರಿಗೆ ತೊಂದರೆ ಕೊಟ್ಟು ಅಂತ ಅವ್ರು ಅಂದ್ಕೊಂಡಿರ್ಬೋದು. ಆದರೆ ಇನ್ನು ಮುಂದೆ ಈಗಾಗಲೇ ಅವ್ರ ಜೀವನದಲ್ಲಿ ಶುರು ಆಗ್ತಾ ಇದೆ. ಮಾನಸಿಕವಾಗಿ ಏನೋ ಆಗುತ್ತೆ ಅನ್ನೋ ತಳಮಳ, ಭಯ ಅವರಲ್ಲಿ ಕಾಡ್ತಾ ಇದೆ. ಸೊ ಇನ್ನು ಮುಂದೆ ಅದು ಅವ್ರಿಗೆ ಕಾಣಿಸ್ತಾ ಹೋಗುತ್ತೆ. ಅವ್ರು ಇರೋವಂತಹ ಮನೆಯನ್ನು ಅವ್ರು ಕಳ್ಕೊತಾರೆ, ಸಂಬಂಧಿಕರನ್ನು ಕಳ್ಕೊತಾರೆ. ನೀವು ಅವ್ರಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಬಿಕಾಸ್ ನೀವು ಕ್ಷಮಿಸಿದ್ರೆ ಅವರ ಜೀವನದಲ್ಲಿ ಏನನ್ನಾದರೂ ಸ್ವಲ್ಪ ಒಳ್ಳೆಯದು ಉಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಶಿವಶಕ್ತಿ. ಅದು ನಿಮಗೆ ಒಳ್ಳೆ ಕರ್ಮ ಕೂಡ ಸಿಗುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳಿ, ಅವರು ಗೊತ್ತೋ ಗೊತ್ತಿಲ್ಲದನ್ನು ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸ್ಬಿಡಿ ಅಂತ. ಆಗ ಅವ್ರಿಗೆ ಅವರ ತಪ್ಪಿನ ಅರಿವಾಗುತ್ತೆ ಮತ್ತು ನಿಮ್ಮಿಂದ ದೂರ ಹೋಗ್ತಾರೆ. ಆ ಟವರ್ ಮೂಮೆಂಟ್ ಏನು ಅಷ್ಟು ಫೇಸ್ ಮಾಡಬೇಕಾಗಿತ್ತಲ್ಲ ಅವರು ಅವ್ರ ಕರ್ಮಕ್ಕೆ, ಅಷ್ಟನ್ನು ಅನುಭವಿಸದೆ ಹೋದರೂ ಕೂಡ ಅವ್ರ ತಪ್ಪು ಅವ್ರಿಗೆ ಅರಿವಾಗುತ್ತೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ ಪುಣ್ಯ ನಿಮ್ಮನ್ನು ಕಾಪಾಡುತ್ತೆ. ಸೊ ಈ ವಾರದ ಎನರ್ಜಿ ಇದು ಬರ್ತಾ ಇದೆ. ನೀವು ಕ್ವೀನ್ ಎನರ್ಜಿಗೆ ಬರ್ತಾ ಇದ್ದೀರ. ನಿಮ್ಮ ಜೀವನದ ಆಧಿಪತ್ಯ ನಿಮ್ಮದೇ ಆಗ್ತಾಯಿದೆ. ಇದು ಬ್ಯಾಕ್ ಆಫ್ ಡೆಕ್ಕಲ್ಲಿ. ಸೊ ಯಾರ್ಯಾರಿಗೆ ಏನೇನು ಮೆಸೇಜ್ ರೆಸೊನೇಟ್ ಆಯಿತು ಅಂತ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಂದಿರೋಂತಹ ಗೈಡೆನ್ಸ್ನ ಖಂಡಿತ ಫಾಲೋ ಮಾಡಿ. ಕೇಳೋವಾಗ ಅದು ನೆನಪಿರುತ್ತೆ, ಬಟ್ ಆಮೇಲೆ ಮರ್ತೋಗ್ಬಿಡುತ್ತೆ. ಸಾಧ್ಯ ಆದರೆ ಒಂದು ಬುಕ್ಕನ್ನು ಮೇಂಟೈನ್ ಮಾಡಿ. ನಿಮಗೆ ಬರೋವಂತಹ ಡೌನ್ಲೋಡ್ಸು ಮೆಸೇಜಸ್ಸು ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಆ ರೀತಿ ಬರಿತಾ ಬಂದಾಗ ಏನಾಗುತ್ತೆ, ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಒಂದು ಮೆಸೇಜ್ಗೂ ಇನ್ನೊಂದು ಮೆಸೇಜ್ಗೂ ಲಿಂಕ್ ಸಿಗ್ತಾ ಹೋಗುತ್ತೆ. ಆಗ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿಮಗೆ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ ಸುಮ್ಮನೆ ನೋಡಿ ಹಾಗೆ ಹೊರಟೋಗ್ಬಿಡ್ಬೇಡಿ. ಏನು ಗೈಡೆನ್ಸ್ ಬಂದಿದೆ ಖಂಡಿತ ಅದನ್ನು ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಹಾಗೆ ಆಗುತ್ತೆ. ಸೊ ಇಷ್ಟೊತ್ತು ನನ್ನ ಜೊತೆ ಕನೆಕ್ಟ್ ಆಗಿ ಯೂನಿವರ್ಸಿಂದ ಮೆಸೇಜನ್ನು ರಿಸೀವ್ ಮಾಡೋದಕ್ಕೆ ಥ್ಯಾಂಕ್ ಯು. ಶಿವಾಯ ಗುರುವೇ ನಮಃ, ಶ್ರೀಮಾತ್ರೇ ನಮಃ. ಥ್ಯಾಂಕ್ ಯು.